ಮಾಡೋಣ, ಹಾಕೋಣ, ಲೈಟ್ ಹಾಕೋಣ. ಬಣ ಹೊರಗಡೆ ಹೋಗೋಣ, ಲೈಟ್ ಹಾಕೋ. ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನಾನು ಕ್ಯಾಮ್ರಾ ಗೀಮ್ರಾ ಏನೂ ಆಫ್ ಮಾಡಲ್ಲ. ಓಪನ್ ಮಾಡು. ಎಲ್ಲಿದ್ ಮೆಟೀರಿಯಲ್ ನಿಮ್ಗೆ ಹೆಂಗ್ ಬಂತು? ನೀವು ಇಷ್ಟೊತ್ತಲ್ಲಿ ಏನ್ ಮಾಡ್ತಾ ಇದೀರಾ? ಒಬ್ಬ ಲೈನ್ ಮ್ಯಾನ್ ಆಗಿ ಯಾವನೋ ಒಂದು ಕೆಲಸ ಮಾಡ್ತಿದ್ದವನು ಬಾಯಿಲೆ ಶ್ರೀನಿವಾಸ್, ನಾನು ಹೇಳ್ತಾ ಇದ್ದೀನಿ. ಏನ್ ಮಾಡ್ಬೇಕು ಹೇಳೋಣ? ಹೇಳೋಣ, ಏನ್ ಮಾಡ್ಬೇಕು ಹೇಳೋಣ? ನೋಡಿ ಮತ್ತೆ ನೀವು ಅದೇ ಎಲ್ಲಿಂದ ಬಂದು ಯಾವನೇ ಸ್ಟೋರೋನು ಹೇಳಿ ಬರ. ಸಮಯ ಬೆಳಗ್ಗೆ 5:30. ಎಲ್ಲಿ ಸೇರೋಣ? ಏನ್ ಸೇರೋಣ? ಏನ್ ಮಾಡ್ತಾ ಇದ್ರಿ? ಸಿಗರೇಟ್ ಹಾಕಿ ಬಿಸಾಕ್ತದ್ರಿ. ತಾಳ್ಮೆ ಮಾಡೋಣ, ಹಾಕೋಣ, ಲೈಟ್ ಹಾಕೋಣ. ಬಾಸ ಲೈಟ್ ಹಾಕ್ರಿ. ಬಣ ಹೊರಗಡೆ ಹೋಗೋಣ, ಲೈಟ್ ಹಾಕೋ. ಶ್ರೀರಣ, ದಯವಿಟ್ಟು ಹೇಳ್ತಾ ಇದ್ದೀನಿ, ನಾನು ಕೈ ಮುಗಿದ ಕೇಳ್ತಾ ಇದ್ದೀನಿ, ಲೈಟ್ ಹಾಕೋ. ಬಣ ಇಲ್ಲಿ ಲೈಟ್ ಹಾಕೋಣ. ಏನ್ ದಯವಿಟ್ಟಣ? ಏನ್ ಮಾಡ್ಬೇಕು ಹೇಳೋಣ? ಮತ್ತೆ ಯಾರ್ದು ಹೇಳಣ? ನೀನು ನನ್ನ ಹೊಡೆದೆ, ಇವಾಗ ಅಕಸ್ಮಾತಾಗಿ ಹೊಡೆದ್ರೆ ಸಾಕ್ಷಿ ಬೇಕಲ್ಲ? ಬೇಕೋ ಬೇಡ ಹೇಳು. ಬಣ ಇಲ್ಲಿ ದಯವಿಟ್ಟು ಹೋಗ್ಬೇಡ ತಿನ್ನೋಣ, ದಯವಿಟ್ಟು ಹೇಳ್ತಾ ಇದ್ದೀನಿ, ಹೋಗ್ಬೇಡ, ಎಲ್ಲೂ ಹೋಗ್ಬೇಡ. ನಿನಗೆ ತೊಂದರೆ, ಹೋದ್ರೆ ಮಾತ್ರ. ಬಿಡ್ಬಿಡ, ಅದನ್ನ ಹಾಕ್ಬಿಡ. ಶರಣ, ಕೀ ಹಾಕ್ಬಿಡ. ಬೈಲಿ, ಕೀ ಓಡಿಸ್ತೀನಿ. ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನಾನು ಕ್ಯಾಮ್ರಾ ಗೀಮ್ರಾ ಏನೂ ಆಫ್ ಮಾಡಲ್ಲ. ಓಪನ್ ಮಾಡು, ಓಪನ್ ಮಾಡೋಣ. ಕೀ ಓಪನ್ ಮಾಡೋಣ ದಯವಿಟ್ಟು. ಪೊಲೀಸ್ ಕರೆಸ್ಬೇಕಾ ಓಪನ್ ಮಾಡ್ತೀಯ? ಎರಡೇ ಮಾತು. ಒಂದು ಫೋನ್ ಹೊಡೆದ್ರೆ ಬರ್ತಾರೆ ಇವಾಗ. ಅದು ಯಾರ್ದಾರು ಇರ್ಲಣ್ಣ, ಓಪನ್ ಮಾಡ್ತೀಯ, ಹೊಡಿಸ್ಬೇಕು ಇವಾಗ. ಮಿಸ್ಟರ್ ಶ್ರೀನಿವಾಸ್, ನಾನು ಹೇಳ್ತಾ ಇದ್ದೀನಿ, ತೊಂದರೆ ತಗೊಳಕಂತೀರಾ? ತಪ್ಪು ಮಾಡ್ಬಿಡ್ರಿ, ದಯವಿಟ್ಟು ಹೇಳ್ತಾ ಇದ್ದೀನಿ. ಬರ್ರಿ, ಕೀ ಓಪನ್ ಮಾಡ್ರಿ. ಇದು ಏನ್ ಮೆಟೀರಿಯಲ್ ಇದು? ಎಲ್ಲಿದ್ರಿ ಮೆಟೀರಿಯಲ್? ಎಲ್ಲಿದ್ ಮೆಟೀರಿಯಲ್? ನಿಮ್ಗೆ ಹೆಂಗ್ ಬಂತು? ನೀವು ಇಷ್ಟೊತ್ತಲ್ಲಿ ಏನ್ ಮಾಡ್ತಾ ಇದೀರಾ ಒಬ್ಬ ಲೈನ್ ಮ್ಯಾನ್ ಆಗಿ? ಏನಿದೆಲ್ಲ ಯಾರಿಟ್ಟಿದ್ರು? ಯಾವನೋ ಶಿವರನು? ಯಾವನವನು ಕೆಲಸ ಮಾಡ್ತಿದ್ದವನು? ಬಾಯಿಲೆ ಶ್ರೀನಿವಾಸ್, ನಾನು ಹೇಳ್ತಾ ಇದ್ದೀನಿ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಕೇಳಿದ್ರೆ ತುಂಬಾ ಒಳ್ಳೇದು. ಗಾಡಿ ನಂಬರ್ ಶೂಟ್ ಮಾಡ್ರಿ. ಫೇಸ್ಬುಕ್ ಲೈವ್ ಹೋಗ್ತಾ ಇರೋದು ಇವಾಗ, ಇಡೀ ಪ್ರಪಂಚಕ್ಕೆ ಗೊತ್ತಾಯ್ತು, ಆಯ್ತಾ? ಸುಮ್ಮನೆ ನಿಂತ್ಕೋಬೇಕು ಇವಾಗ. ಅದು ಓಪನ್ ಆಗಬೇಕು, ಇಲ್ಲ ನಾನೇ ದೇವರನ್ನ ಹೊಡಿತೀನಿ ಬೀಗನ. ಅಲ್ಲಿ ಏನಿಲ್ಲ ಅಂದ್ಮೇಲೆ ಏನ್ ಹಾಕಿದ್ ಬೀಗ ಇವಾಗ? ಅದು ದುನಿಯಾ ಇರ್ಲಿ ಗುರು, ಬೀಗ ಹಾಕಿದ್ದೀನಿ ಇವಾಗ. ಸಂಸ್ಥೆ ಅನ್ನ ತಿಂತೀರಲ್ರಿ, ನಾಚಿಕೆ ಮನೆ ಮರೀದಿ ಬೇಡ. ಮತ್ ಏನಿದು? ಎಲ್ಲಿಂದ ಬಂದು ಯಾವನ್ರೇ ಸ್ಟೋರೋನು? ಅವ್ರು ಯಾರ್ದ ಕೆಲಸ ಮಾಡೋರು? ನೀವ್ ಯಾಕ್ರಿ ಬಂದ್ರಿ ಇಷ್ಟೊತ್ತಿಗೆ? ಯಾವನ್ರಿ ಅವನು? ಸ್ಟೋರ್ ಬರ್ತಾನೆ, ನೀವ್ ಯಾಕ್ರಿ ಬಂದ್ರಿ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ಶ್ರೀನಿವಾಸ್, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ.
ಫೋನ್ ಮಾಡ್ರಿ ಈಗ. ಪ್ಲೀಸ್ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಹೇಳ್ತಾ ಇದ್ದೀನಿ ಶ್ರೀನಿವಾಸ್. ಏನ ಸುಮ್ಮನೆ ಇರೋದು? ಏನಕ್ಕಿರ್ಬೇಕು ಇರ್ರಿ? ದಯವಿಟ್ಟು ಹೇಳ್ತಾ ಇದ್ದೀನಿ ಶ್ರೀನಿವಾಸ್, ನಾನು ಹೇಳ್ತಾ ಇದ್ದೀನಿ. ದೌರ್ಜನ್ಯ ಮಾಡಬೇಡಿ. ಯಾರು? ನಾನು ನೋಡಿ ನಾವು ಹಾ ಹೇಳಿ, ಹಾ ಹೇಳಿ. 5 ನಿಮಿಷ ಬಿಡಿ. 5 ನಿಮಿಷ ಏನು ಬರೋ ಅವಶ್ಯಕತೆ ಇಲ್ಲ. ಇಲ್ಲೇ ಬರ್ತಾರೆ ಇವಾಗ. ಫೋನ್ ಮಾಡಿ ಹೇಳಿದ್ದೀವಿ, ಅವ್ರು ಬಂದ್ಮೇಲೆ ನೀವು ಹೋಗಿ, ಎಲ್ಲರೂ ಹೋಗಿ. ದಯವಿಟ್ಟು ನಿಲ್ಸಿ ಗಾಡಿನ, ಸ್ಪಾಟಲ್ಲಿ ನಿಲ್ಸಿ. ಇಲ್ಲ ಓಡಿಸ್ಬೇಕಂತ ಪ್ಲಾನ್ ಮಾಡಿದ್ದೀರಾ? ಹೇಳಿ, ಕರೆಕ್ಟಾಗಿ ಹೇಳ್ಬಿಡಿ, ಓಡಿಸ್ಕೊಳಕ್ಕೆ ನಾವು ರೆಡಿ. ಅಲ್ಲ, ಟೈಮ್ ಇರ್ಲಿ, ಯಾಕೆ ನಮ್ಮ ಮೊಬೈಲ್ ಹಿಡಿತಾರೆ ಹಿಡಿತೀರಾ? ಹಿಡಿತಾರೆ, ನೀನ್ ದೌರ್ಜನ್ಯ ಮಾಡ್ಬೇಡ. ಹಾ ಹೇಳು, ಹೇಳೋಣ 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 ಹೇಳೋಣ. ಏನ್ ಮಾಡ್ಬೇಕು ಹೇಳೋಣ? ಫೋನ್ ಮಾಡ್ರಿ. ಏನ್ ಮಾಡ್ಬೇಕು ಹೇಳೋಣ? ಹೇಳೋಣ, ಏನ್ ಮಾಡ್ಬೇಕು ಹೇಳೋಣ? ನಿನ್ ಕೀ ಓಪನ್ ಮಾಡೋಣ. ಈ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಿನ್ನ ಮೇಲೆ ಯಾವುದೇ ರೀತಿಯಾದ ವೈಯಕ್ತಿಕ ದ್ವೇಷ ನನಗಿಲ್ಲ. ನೀನು ಅಷ್ಟೇ ಆಣೆ ಮಾಡಿ ಹೇಳು. ಅವ್ನು ಯಾರ್ದೋ ಸ್ಟೋರ್ಸ್, ನೀನ್ ಯಾಕೆ ಬಂದ್ರಿ 6 ಗಂಟೆಗೆ? ಕೆಲಸ ಮಾಡುವಾಗ ಈಗ ನೀವು ಯಾರು ಕೆಲಸ ಮಾಡುವಾಗ? ಹಳೆಯದು ಇಲ್ಲೆಲ್ಲ ಕೆಲಸ ಮಾಡಿದ್ರಲ್ಲ ಅವ್ರದಣ, ಅವ್ರು ತುಂಬ ಹೋಯ್ತವ್ರ. ಮತ್ ನೀವ್ ಯಾಕ್ರಿ ಬಂದ್ರಿ? ನಾನು ಹೇಳಿದ್ನಲ್ಲ, ಜಾಗ ಕೊಡ್ಸಿದ್ನಲ್ಲ, ಇಲ್ಲಿ ಏರಿಯಾ ಲೈನ್ ನಲ್ಲಿ ಜಾಗ ಕೊಡ್ಸೋದು, ಇಲ್ಲೆಲ್ಲ ಪಿಲ್ಲರ್ ಎಲ್ಲ ಇಟ್ಟಿದ್ವಣ್ಣ. ಇಲ್ಲಿ ಕೆಲಸ ಮಾಡೋರು ಇಲ್ಲಿ ಹಾಕಿದ್ರು, ಹೌದು, ಆರ ಹಾಕಿಲ್ಲ ಡಿಪಾರ್ಟ್ಮೆಂಟ್ಗೆ. ಹಾ, ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರದ್ದು ಉಳಿದಿದ್ದು ಅದು ಹಾಕೊಂಡು ಹೋಯ್ತಾ ಇದಾರಣ್ಣ. ಹೌದಾ? ಅದ್ರ ಮೇಲೆ ಬೆಸ್ಕಾಮ್ದು ಯಾವ್ದೋ ಒಂದು ವಸ್ತುನೂ ಇಲ್ಲ ಅಲ್ಲಿ. ಬೆಸ್ಕಾಮ್ ಯಾವ್ದು ಇಲ್ಲ ಪಕ್ಕ ಪಕ್ಕ 100%. 100%. ವಿಜಿಲೆನ್ಸ್ ಕರ್ಸನ? ಏನಾರ ಮಾಡ್ಕೊಳ್ಳೋಣ, ಏನಾರು ಮಾಡ್ಕೊಳ್ಳೋದಲ್ಲ, ವಿಜಿಲೆನ್ಸ್ ಕರ್ಸನ? ಹೋಗ್ಬಾರ್ದು ಶ್ರೀನಿವಾಸ್, ದಯವಿಟ್ಟು ಹೇಳ್ತಾ ಇದೀನಿ ಪ್ಲೀಸ್. ಹೇಳಿ. ಈಗ ಬಿಟ್ಬಿಟ್ರೆ ನಾನು ನಮ್ಗೆ ಮಕ್ಕಳು ಚಿಕ್ಕ ಬಿಟ್ಬಿಟ್ರೆ ಹೌದಣ್ಣ, ನಮಗೂ ಮಕ್ಕಳು ಚಿಕ್ಕದಣ್ಣ. ನನಗೆ 5 ವರ್ಷದ ಮಗ ಆಯ್ತಣ್ಣ ನನಗೆ. ಅವ್ನು ಬಿಟ್ಬಿಟ್ಟು ಬಂದಿದ್ದೀನಿ ನಾನು ಇವಾಗ. ದಯವಿಟ್ಟು ಹೋಗ್ಬೇಡಿ ಶ್ರೀನಿವಾಸ್ ಪ್ಲೀಸ್. ದಯವಿಟ್ಟು ಹೇಳಿದ್ ಕೇಳಿ, ನನ್ನ ಮಾತು ಕೇಳಿ, ದಯವಿಟ್ಟು ಪ್ಲೀಸ್ ಹೋಗ್ಬೇಡಿ. ನೋಡಿ ಮತ್ತೆ ನೀವು ಅದೇ ಆಯ್ತು ಓಡ್ ಆಯ್ತು ಓಡ್ ಹೇಳಿ ಬಿಡಿ. ಅಣ್ಣ ಇಲ್ಲಿ ಲೈಟ್ ಇಲ್ವ ಅಣ್ಣ? ಲೈಟ್ ಇಲ್ವ ಇಲ್ಲಿ? ಓಕೆ. ಕೇಳ್ತೀನಿ. ನೋಡಿ ನಿಮ್ಮ ವೀಕ್ಷಕರೇ, ಮತ್ತು ಪ್ರತಿಯೊಂದು ವರ್ಡ್ ನಂಬಲ್ಲೂ ನಾನು ಗೋಲಾಗಿ ಹೇಳ್ತಾ ಇರ್ತೀನಿ, ಮೀಟ್ರುಗಳು ಎಲ್ಲಂದ್ರಲ್ಲಿ ಬಿಸಾಕ್ಬೇಡಿ. ಮೀಟ್ರುಗಳು ಎಲ್ಲಂದ್ರಲ್ಲಿ ಬಿಸಾಕ್ಬೇಡಿ. ಯಾಕಂದರೆ ಮಿಸ್ಯೂಸ್ ಆಗುವಂತಹ ಸಂಭಾವನೆಗಳು ತುಂಬ ಇರುತ್ತೆ. ಹಂಗಾಗಿ ಮೀಟ್ರುಗಳನ್ನ ಹೆಂಗಂದ್ರೆ ಹಂಗೆ ಇಡಬೇಡಿ. ನೋಡಿ ಇದೊಂದು ಬೆಸ್ಕಾಮ್ ಮೀಟ್ರು ನೋಡಿ, C1519317 ಅಂತ L&G ಇದು. ಈ ಮೀಟ್ರು ಇದು ಯಾವುದೋ ಗೋಡನ್, ಇದು ಏನಂತ ಗೊತ್ತಿಲ್ಲ, ಒಂದು ಪ್ರೈವೇಟ್ ಬಿಲ್ಡಿಂಗು. ಎಷ್ಟು ಮೀಟ್ರ್ ಇದೆ ತೋರಿಸ್ತೀನಿ ನೋಡಿ. ನೋಡಿ ಕಾಲು ಕಸವಾಗಿ ಬಿದ್ದಿದೆ ಮೀಟ್ರುಗಳು. ಇಲ್ಲಿ ನೋಡಿ 11 kV ಇನ್ಸುಲೇಟರ್ಸು ಎಲ್ಲವೂ ಪೂರ್ತಿ ಬೆಸ್ಕಾಮ್ ಮೆಟೀರಿಯಲ್ಸೇ. ಅರ್ಥಿಂಗ್ ಮೆಟೀರಿಯಲ್ಸ್ ನೋಡಿ. GOS ಪೈಪ್ಗಳು ಇವತ್ತು ಆ್ಯಕ್ಚುಲಿ ಗುತ್ತಿಗೆ ಮಾಡುವಂತಹ ನೂರಾರು ಸಾವಿರಾರು ಜನ ಕಾಂಟ್ರಾಕ್ಟರ್ಗಳಿಗೆ ಕೆಲಸ ಮಾಡೋದಕ್ಕೆ ಮೆಟೀರಿಯಲ್ ಇಲ್ಲ ಅಂತಾರೆ ಸ್ಟೋರ್ಗಳಲ್ಲಿ. ಯಾವ ಸ್ಟೋರು? ಬೆಸ್ಕಾಮಿನ ಆಥರೈಸ್ಡ್ ಸ್ಟೋರ್ಗಳಲ್ಲಿ. ಆದರೆ ಇದೊಂದು ಪ್ರೈವೇಟ್ ಗೋಡೌನು. ಇಲ್ಲಿ GOSಗಳು ನೋಡಿ ಎಷ್ಟಿದೆ, 400-200 amps GOSಗಳು, ಗೂಟಗಳು. ಇಲ್ಲಿ ನೋಡಿ GI ಪೈಪ್ಗಳು. ಮುಂದೆ ಬರು. ಇಲ್ಲಿ ನೋಡಿ 3Mದು ಜಾಯಿಂಟ್ ಕಿಟ್ಟು. ಜಾಯಿಂಟ್ ಕಿಟ್ಟು $95 ಜಾಯಿಂಟ್ ಕಿಟ್ಟು 3mm ಪೈಪ್ ನೋಡಿ.
ನೋಡಿ ಟೆಂಪ್ರವರಿ ಮೀಟ್ರ್ ಬಾಕ್ಸು, ಇಲ್ಲೊಂದು ಜಾಯಿಂಟ್ ಕಿಟ್ ಇದೆ. ನೋಡಿ 400 amps ಇದು GVSಗಳು, GI ಪೈಪ್ ನೋಡ್ರಿ ಎಷ್ಟು ಗೂಟಗಳಿದೆ. 2SSR 95 ಸ್ಕ್ವೇರ್ mm ಕೇಬಲ್ಲು, ಮೀಟ್ರುಗಳು ನೋಡಿ, ಕೇಬಲ್ಲು, ಮೀಟರ್ಗಳು ನೋಡಿ ಇಲ್ಲೆಷ್ಟಿದೆ. ಇದೊಂದು ಪ್ರೈವೇಟ್ ಗೋಡನ್, ಎಸ್ಟೇಟ್ ಉಪವಿಭಾಗದ ಒಂಗಸಂದ್ರ ಶಾಖೆಗೆ ಬರುವಂತಹ ಶ್ರೀನಿವಾಸ್ ಎನ್ನುವ ಒಬ್ಬ ಲೈನ್ಮ್ಯಾನ್ ತನ್ನದೇ ಆದ ಒಂದು ಪ್ರೈವೇಟ್ ಗೋಡನ್ನ ಮಾಡ್ಕೊಂಡಿದ್ದಾರೆ. ಈ ಗೋಡನ್ ಓಪನ್ ಮಾಡಿ ಇವತ್ತು 28 ಜನವರಿ 2025 ಬೆಳಿಗ್ಗೆ ಸುಮಾರು ಇವಾಗ 6:15 ನಾವು ಈ ಒಂದು ಪ್ಲೇಸಿಗೆ ಬಂದು ಸುಮಾರು ಅಂದರೆ 8 ಗಂಟೆಗಳ ಕಾಲ ಆಯ್ತು. 8:30 ನಾವು ಬಂದಿರೋದು. ಈಗ 8:30 ವೇಟ್ ಮಾಡಿ ಇವಾಗ ಬೆಳಗಿನ ಜಾವ 5:30 ಇವರ ಶಿಫ್ಟಿಂಗ್ ಪ್ರಾರಂಭ ಮಾಡಿದ್ರು. ದೂರದಿಂದ ಅಬ್ಸರ್ವ್ ಮಾಡ್ತಾ ಇದ್ವಿ, ಒಂದೊಂದೇ ವಸ್ತುಗಳನ್ನ ಎತ್ತಿರ್ತಿದ್ವು. ಪಾಪ ಹುಡುಗರು ಓಡೋಗಿದ್ದಾರೆ. ಇವಾಗ ಶ್ರೀನಿವಾಸು ಇವಾಗಲೇ ಹೋದ್ರು. ಇದ್ರ ಜೊತೆಯಲ್ಲಿ ಇನ್ನೊಂದು ಗೋಡನು ಇದೆ. ಈ ಗೋಡನು ಓಪನ್ ಆಗಿತ್ತು. ಇವಾಗ ನಾವು ಬಂದ ತಕ್ಷಣ ಇದಕ್ಕೊಂದು ಬೀಗ ಹಾಕ್ಕೊಂಡು ಹೋಗಿದ್ದಾರೆ. ಇದೇ ಆ ಬೀಗ, ಇದೇ ಗೋಡು. ಇದೇನು ಆಫೀಸ್ ಅಂತ ಗೊತ್ತಿಲ್ಲ, ಇದು ಯಾರು ಕಟ್ಟಡ ಅಂತ ಗೊತ್ತಿಲ್ಲ. ಒಟ್ಟಾರೆಯಾಗಿ ಬೆಸ್ಕಾಂ 18,092 ಕೋಟಿಗಳಷ್ಟು ಸಾಲಕ್ಕೆ ಹೊಣೆ ಈ ರೀತಿಯ ಕಾರಣಗಳು ನೋಡಿ. ಮಾನ್ಯ MD ಶಿವಶಂಕರ್ ಸರ್, ತಾವು ಹೊಸಬ್ರು ಬಂದಿದ್ದೀರಿ. ತಮಗೆ ಇಲಾಖೆ ಅಥವಾ ಇಲಾಖೆಯಲ್ಲಿರುವಂಥ ವಸ್ತುಗಳ ಬಗ್ಗೆ ಮಾಹಿತಿ ಇರಲ್ಲ. ಇದೊಂದು ದೌರ್ಭಾಗ್ಯ. ಯಾಕಂದರೆ ನಾವುಗಳು ಇಲಾಖೆನ ತಾಯಿ ಅಂತ ಪೂಜಿಸ್ತೀವಿ. ಕೆಲಸ ಮಾಡುವಂತಹ ಪ್ರತಿಯೊಬ್ಬ ನೌಕರ ತಾಯಿ ಅಂತಲೇ ಪೂಜಿಸಿದ್ರೆ ಆ ತಾಯಿಗೆ ಒಂದು ಸ್ಥಾನಮಾನ. ಇದರಲ್ಲಿ ಹಲವಾರು ಜನ ಎಇಗಳು AWಗಳ ಕೈವಾಡ ಇದೆ ಅಂತ ಕೇಳ್ಪಟ್ಟಿದ್ದೀವಿ. ಶ್ರೀನಿವಾಸ್ ಅವರನ್ನು ಎನ್ಕ್ವೈರಿ ಮಾಡಿದ್ರೆ ಪರಿಪೂರ್ಣ ಮಾಹಿತಿ ಸಿಗ್ಬೋದು. ಗಾಡೀಲಿ ತೋರಿಸ್ತೀನಿ ಏನಿದೆ ಅಂತ. ನೋಡಿ, ಎಲ್ಲವೂ GVSಗಳೇ. ಇವು ಆ್ಯಂಗಲ್ಗಳು, ಏಣಿಗಳು, ಏಣಿ ಇದೆ ಅದರ ಬನ್ನಿ, ಏಣಿ ಇದೆ, ಇನ್ಸುಲೇಟರ್ಸ್ ಇದೆ, GVSಗಳಿದೆ. ಎಲ್ಲವೂ ಇಲಾಖೆಯ ವಸ್ತುಗಳೇ, ಯಾವುದೂ ಬೇರೆ ವಸ್ತುಗಳಲ್ಲ. ಈ ವಸ್ತುಗಳು ಒಂದು ಸಂಬಂಧವೇ ಇಲ್ಲದಂತಹ ಒಂದು ಜಾಗದಲ್ಲಿದೆ ಮತ್ತು ಇಲಾಖೆಗೆ ಸಂಬಂಧ ಇರುವಂತಹ ಶ್ರೀನಿವಾಸ್ ಒಬ್ಬ ಪವರ್ ಮ್ಯಾನ್ ಈ ಒಂದು ಗೋಡನ್ನ ಮಾಡ್ಕೊಂಡಿದ್ದಾರೆ. ಕಳೆದ 27 ವರ್ಷಗಳಿಂದ ಒಂಗಸಂದ್ರ ಒಂದು ಶಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾವಾಗ 1998ರಲ್ಲಿ ಟೆಂಪ್ರವರಿಯಾಗಿ ಬಂದಂಥ ಶ್ರೀನಿವಾಸ್ 2025ರಲ್ಲಿ ಇವರೊಬ್ಬ ಮೇಸ್ತ್ರಿ, ಗ್ರೇಡ್ 2 ಮೇಸ್ತ್ರಿಯಾಗಿ ಪ್ರಮೋಷನ್ ತಗೊಂಡು ಇದೇ ಜಾಗದಲ್ಲಿ ಕಳೆದ 27 ವರ್ಷಗಳಿಂದ ಒಂಗಸಂದ್ರದ ಈ ಸುತ್ತಮುತ್ತ ಭಾಗದಲ್ಲಿದ್ದಾರೆ. ಇವರ ಮೇಲೆ ಕನಿಷ್ಠ 3 ವರ್ಷದ ಕೆಳಗಡೆ ನನಗೆ ದೂರು ಬಂದಿತ್ತು. ಆದರೆ ಜಾಗ ಹುಡುಕೋದಕ್ಕೆ 3 ವರ್ಷಗಳ ಕಾಲ ಬೇಕಾಯಿತು. ಅಷ್ಟು ಸೀಕ್ರೆಟಾಗಿ ಮಾಡಿದ ಮನುಷ್ಯ. ಮೊನ್ನೆ ಒಂದು 2 ತಿಂಗಳ ಕೆಳಗಡೆ ಅವರ ಗೋಡನ್ನ ಶಿಫ್ಟ್ ಮಾಡ್ತಾರೆ. ಆ ಶಿಫ್ಟ್ ಮಾಡಿದಾಗ ಒಂದಿಷ್ಟು ಮಾಹಿತಿ ಪಡೆದಿದ್ವಿ, ಕನ್ಫರ್ಮೇಷನ್ ಇದ್ದಿಲ್ಲ. ಸರಿಯಾದ ಕನ್ಫರ್ಮೇಷನ್ ಸಿಕ್ಕ ಮೇಲೆ ನಿನ್ನೆ ಪೂರ್ತಿ ರಾತ್ರಿ ಜನವರಿ ಚಳಿಲಿ ನಾನು ಮತ್ತು ನಮ್ಮ ತಂಡ ಕಾದು ಇದೊಂದು ಇಲಾಖೆಗೆ ನಡೀತಿದ್ದಂಥ ಮೋಸ. ಆ್ಯಕ್ಚುಲಿ ಏನಂದರೆ, ಯಾವುದೇ ಒಂದು ಮೆಟೀರಿಯಲ್ನ ರಿಲೀಸ್ ಮಾಡಿದ್ಮೇಲೆ ಇವರ ಸ್ಟೋರ್ಗೆ ರಿಟರ್ನ್ ಆಗ್ತದೆ. ಆದರೆ ಶ್ರೀನಿವಾಸ್ ಅಂತಹ ಇನ್ನೂ ಮಹಾನ್ ನೌಕರರು ಈ ರೀತಿಯಾಗಿ ಸ್ಟೋರ್ಗೆ ಹಾಕದೆ ಈ ರೀತಿ ಗೋಡನ್ಗಳು ಮಾಡ್ಕೊಂಡು ಇನ್ನೊಂದು ಮತ್ತೊಂದು ಮಾಡ್ಕೊಂಡು ಅಲ್ಲೋಗಿ ಶೇಖರಣೆ ಮಾಡಿಡ್ತಾರೆ.
ತಮಗೆ ಬೇಕಾದಾಗ ತಗೊಂಡು ಬಳಕೆ ಮಾಡ್ತಾರೆ. ಇದು ನಿಜವಾಗ್ಲೂ ದೌರ್ಭಾಗ್ಯ. ಇದು ಕೇವಲ ಒಬ್ಬ ಶ್ರೀನಿವಾಸ್ ಕಥೆ ಅಲ್ಲ. ಈ ರೀತಿಯಾಗಿ ದೊಡ್ಡ ದೊಡ್ಡ RC ಗುತ್ತಿಗೆದಾರರು ಈ ಕೆಲಸ ಮಾಡಿದ್ದಾರೆ. ನಿಜವಾಗ್ಲೂ ಪ್ರಾಮಾಣಿಕವಾಗಿ ಈ ಒಂದು ನಾವು ತೋರಿಸ್ತಿರುವಂತಹ ಈ ಒಂದು ಪ್ರಕರಣನ ಪ್ರಾಮಾಣಿಕವಾಗಿ ತನಿಖೆ ನಡೆಸಿದರೆ ಪ್ರತಿ ಸಬ್ ಡಿವಿಷನ್ನಲ್ಲೂ ಒಬ್ಬರು ಸಿಗ್ಬೋದು, ಪ್ರತಿಯೊಬ್ಬ ಗುತ್ತಿಗೆದಾರನಲ್ಲೂ ಸಿಕ್ಕಬಹುದು. RC ಗುತ್ತಿಗೆದಾರ ಹೇಳ್ತಾ ಇದ್ದೀನಿ. ಈ ರೀತಿಯ ಮೋಸ, ಅನ್ಯಾಯ, ದಗ, ಹಗುಲು ದರೋಡೆಗಳು ಸಾವಿರಾರು ಪ್ರಕರಣಗಳು ನಿಮ್ಗೆ ಸಿಗುತ್ತೆ. ಇವತ್ತು ನಾವು ತೋರಿಸ್ತಾ ಇರೋದು ಕೇವಲ ಸ್ಯಾಂಪಲ್ ಮಾತ್ರ. ನಿಮ್ಮ ವಾಣಿಯಲ್ಲಿ ನಡೀತಿರೋದು ಇವತ್ತು ಸ್ಯಾಂಪಲ್. ಇದು ಒಂದು ರಾತ್ರಿ ಪೂರ್ತಿ ಕಾದು ನಾವು ಹಿಡ್ದಿದ್ದೀವಿ ಅಂದರೆ ಎಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದೀವಿ. ಇಲಾಖೆ ಉಳಿಬೇಕು. ಯಾಕೆ ಉಳಿಬೇಕು ಇಲಾಖೆ ಅಂದರೆ ಲಕ್ಷಾಂತರ ಜನ ಇದರಿಂದ ಅನ್ನ ತಿಂತಾ ಇದ್ದೀವಿ. ನಿಮ್ಮ ವಾಣಿ ತಂಡ ಪವರ್ ಮ್ಯಾನ್ಗಳ ಸುರಕ್ಷತೆಗಾಗಿ ಹಗಲಿರುಳು ದುಡಿತಾ ಇದೆ. ನಮ್ಮ ತಂಡದ ಪ್ರತಿ ಸದಸ್ಯರು ಪ್ರತಿಯೊಂದು ಕಡೆ ಹೋದಾಗ ಪವರ್ ಮ್ಯಾನ್ಗಳು ಅಸುರಕ್ಷಿತವಾಗಿ ಕೆಲಸ ಮಾಡ್ತಿದ್ರೆ ಅವ್ರಿಗೆ ಜಾಗೃತಿ ಮೂಡಿಸುತ್ತೆ. ಅಂಥದ್ರಲ್ಲಿ ಇವತ್ತು ಒಂದಿಷ್ಟು ಪವರ್ ಮ್ಯಾನ್ಗಳಿಂದ AWS ಸೆಟ್ AWR ಫೋನ್ ಮಾಡ್ತಾ ಇದ್ದಾರೆ. ಮಾತಾಡ್ತೀನಿ ಸರ್. ಸರ್ ಹೇಳಿ. ಮಾತಾಡಿದ್ದೀನಿ, ಮಾತಾಡ್ತೀನಿ ನಿಮಗೆ. ವಿಜಿಲೆನ್ಸ್ ಕೂಡ ಹೇಳಿದ್ದೆ ಸರ್. ವಿಜಿಲೆನ್ಸ್ ಅವ್ರು ಮಾತಾಡಿದ್ದೀರಾ ಸರ್? ಅವ್ರಿಗೂ ಹೇಳಿದೆ ಸರ್, ಅವ್ರಿಗೂ ಹೇಳಿದ್ದೆ ಸರ್. ತಾವೆಷ್ಟೊತ್ತಿಗೆ ಬರ್ತೀರಾ ಸರ್ ಸ್ಪಾಟ್ಗೆ? ಸರಿ, ನಮಸ್ತೆ ಸರ್. 1 ಅವರ್ ಆಗುತ್ತಾ? ಆದಷ್ಟು ಬೇಗ ಬನ್ನಿ ಸರ್. ಸರಿ ಸರ್. ಯಾಕಂದರೆ ನೀವುಗಳು ರೆಕಗ್ನೈಸ್ ಮಾಡಿ ಇದು ನಮ್ಮ ಕಂಪ್ನಿದು, ನಮ್ಮ ಡಿಪಾರ್ಟ್ಮೆಂಟ್ದು ಅಂತ ಹೇಳಿದ್ರೆ ಅದು ಯಾವ್ದು ಗೊತ್ತಾಗಿಲ್ಲ, ಅದಕ್ಕೋಸ್ಕರ ನಾನು ಹೇಗೆ ಅಂತ ಫಸ್ಟ್ ನಮ್ಮ ಮಾತು ಯಾವ್ದು ಅಂತ ಹೇಳ್ತಾ ಇದಾರೆ ಮಾತಾಡಿ ಕೇಳಿದ್ದೆ ಸರ್ ಅವ್ರಿಗೆ. ಎಸ್ ಸರ್, ಹೌದು ಸರ್. ಥ್ಯಾಂಕ್ ಯು. SIT AW ಅವರು ಮಾತಾಡಿದ್ದನ್ನು ಕೇಳಿಸ್ಕೊಂಡಿರ್ಬೋದು. ಇವಾಗ ಈ ಪ್ರಕರಣವನ್ನು ವಿಜಿಲೆನ್ಸ್ ಅವ್ರಿಗೂ ಸಹ ಹೇಳಿದ್ದೀವಿ. ಅವರು ಬರ್ತಾರೆ. ಮುಂದಿನ ಎಂಕ್ವೈರೀಸ್ ನಡೀಲಿ. ತಪ್ಪು ಯಾರೇ ಮಾಡಿದ್ರು, ಕಂಪನಿಗೆ ಯಾರೇ ಮೋಸ ಮಾಡಿದ್ರು, ಅವರು ಶಿಕ್ಷೆಗೆ ಯಾರು. ನೋಡಿ, ಇದೊಂದು ಗಾಡಿ ಬಂದಿದೆ. ಈ ಗಾಡಿ ನಂಬರ್ ಬಂದು KA 51 AF 8125 ಅಂತ. ಅಲ್ಲೂ ಒಂದು ಗಾಡಿ ನಿಂತಿದೆ. ಆ ಗಾಡೀಲಿ ಒಂದಿಷ್ಟು ಮೆಟೀರಿಯಲ್ಸ್ ಇದೆ. ಅದು ಏನು ಗಾಡಿ, ಎತ್ತು ಗಾಡಿ ಅಂತ ಗೊತ್ತಿಲ್ಲ. ನಿನ್ನೆ ರಾತ್ರಿಯಿಂದ ನಾವು ನೋಡ್ತಾ ಇದ್ದೀವಿ. ಆ ಗಾಡಿನೂ ಅಲ್ಲೇ ಇದೆ. ಇವಾಗ ಇಲ್ಲೊಬ್ಬ ಡ್ರೈವರ್ ಇದ್ದಾರೆ. ಅವ್ರನ್ನೇ ಕೇಳ್ತಾ ಹೋಗೋಣ, ಎಲ್ಲಿಗೆ ಹೋಗ್ತಾಯಿದ್ರು ಅಂತ. ನೋಡಿ, ಇಲಾಖೆಯ ಕಂಪನಿಯ ವಸ್ತುಗಳ ಪರಿಸ್ಥಿತಿ ಇದು. ಎಲ್ಲವೂ ಕಬ್ಬಿಣವೇ, ಎಲ್ಲದಕ್ಕೂ ಬಂಡವಾಳ ಹೂಡಿರೋದೆ, ಪ್ರತಿಯೊಂದಕ್ಕೂ ದುಡ್ಡು ಹಾಕಿ ತಗೊಂಬಂದು ನೋಡಿ. ದೂರ ಬರ್ರಿ ಇಲ್ಲಿ. ನೀವ್ಯಾರು? ಬನ್ನಿ. ಎಲ್ಲಿಂದ ಬರ್ತಾ ಇದ್ದೀರ ನೀವು? ನಾನು ಬಾಡಿಗೆ ಬಂದೆ ಸರ್. ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಕೂಲಿಗೆಟ್ಟಿಂದ. ಏನು ನಿಮ್ಮ ಹೆಸರು? ಬನ್ನಿ ಬನ್ನಿ, ನೀಲೇ ಬನ್ನಿ. ಹಾಂ, ನಿಧಾನ. ನೀವು ಯಾಕ್ರಿ ಪಾಪ ಓಡಾಡ್ತೀರಾ? ನೀವು ಒಬ್ಬ ಬಾಡಿಗೆ ಬಂದಿದ್ದೀರಾ ಅಷ್ಟೇ. ಹಾಂ, ನನ್ಗೆ ಏನು ಅಂತ ಗೊತ್ತಿಲ್ಲ. ಓಕೆ. ಎಲ್ಲಿಂದ ಬಂದಿದ್ದು ನೀವು? ಕೂಲಿಗೆಟ್ಟಿಂದ. ಎಲ್ಲಿ ಹೋಗ್ಬೇಕಾಗಿತ್ತು ನೀವು ಇವಾಗ? ಇಲ್ಲ, ಗೋಲ್ಡ್ ಶಿಫ್ಟ್ ಮಾಡ್ಬೇಕು. ಅದೇ ಎಲ್ಲಿಗೆ ಗೊತ್ತಿಲ್ಲ ಸರ್ ನನಗೆ. ಹಸಿನ ಸೂರ ಹೇಳ್ಬೇಕು. ಡ್ರಾಪಿಂಗ್ ಪಾಯಿಂಟ್ ಗೊತ್ತಿಲ್ಲದಂಗೆ ಬಂದ್ರ? ಅವ್ರು ಬರ್ತಾರ, ಜೊತೆಗೆ ಬರ್ತೀನಿ ಅಂದ್ರಲ್ಲ, ಅದಕ್ಕೆ ನಾನು ಬಂದೆ. ಹಾಗಾಗಿ ಡ್ರಾಪಿಂಗ್ ಪಾಯಿಂಟ್ ಬಂದೆ. ಎಷ್ಟೊತ್ತಿಗೆ ಬಂದ್ರಿ ನೀವು ಇಲ್ಲಿಗೆ? ನಾನು 6 ಗಂಟೆಗೆ ನಾನು ಬಂದೆ ಸರ್. 5:30. 5:30 ಬಂದ್ರಿ. ಹೌದು. ನಿಮ್ಮನ್ನ ಯಾರು ಕರೆದಿದ್ದು? ಶ್ರೀನಿವಾಸನ್ ಅವರು. ಯಾರು ಶ್ರೀನಿವಾಸ್ ಅಂದ್ರೆ ಯಾರು? ಅದೇ ಇವರು ಲೈನ್ ಮ್ಯಾನ್ ಅಂತ ನನಗೆ ಹೇಳಿದ್ರು. ಎಲ್ಲಿ ಲೈನ್ ಮ್ಯಾನ್? ಅವ್ರು ಗೊತ್ತಿಲ್ಲ ಸರ್ ನನಗೆ. ಒಟ್ಟಲ್ಲಿ ಲೈನ್ ಮ್ಯಾನ್ ಅಂತ ನಿಮ್ಮ ಹತ್ರ ಹೇಳಿದ್ರ? ಹೌದು. ಏನಂತ ಹೇಳಿದ್ರು? ಏನಂದ್ರೆ ಈ ತರ ನಾವು ಗೋಡನ್ ಖಾಲಿ ಮಾಡ್ತಾ ಇದೀವಿ, ಶಿಫ್ಟ್ ಮಾಡ್ಬೇಕು ಅಂದ್ರು. ನಂಗೆ ಯಾವ್ದು ಬಾಡಿಗೆ ಸಿಗ್ತಲ್ಲ ಬೆಳಿಗ್ಗೆ ಅಂತ ಬಂದೆ. ಸರಿ, ಎಷ್ಟು ಜನ ಬಂದಿದ್ರಿ ನೀವು ಒಟ್ಟು? ನಾವು ಅವ್ರು ಕೇಳ್ಕೊಂಡ್ ನನಗೆ ಗೊತ್ತಿಲ್ಲ ಅದಲ್ಲ. ನೀವು ಬಂದಿದ್ದು ಒಬ್ಬ ಡ್ರೈವರ್ ಮತ್ತಷ್ಟೇ. ನಿಮ್ದೇ ಓನ್ ಗಾಡಿನಾ? ನಂದೇ ಓನ್ ಗಾಡಿ ಸರ್. KA 51 AF 8125 ಸೇಮ್ ಗಾಡಿ. ನಿಮ್ದೇ ಓನ್ ಗಾಡಿ ಅಲ್ವಾ? ಎಸ್ ಸರ್. ಎಷ್ಟು ಬಾಡಿಗೆಗೆ ಮಾತಾಡಿದ್ರಿ? 500 ರೂಪಾಯಿ ಸರ್. ಬರೀ 500 ರೂಪಾಯಿ ಅಷ್ಟೇ. ಇಲ್ಲಿಂದ ಕೋಟ್ರ ಗಾಡಿಗೆಲ್ಲ ಇದಾಗ್ಬಿಡ್ತಲ್ಲ ಸರ್. ಇವಾಗ ನಂಗೆ 500 ರೂಪಾಯಿ ಬೆಲೆ ಬಂದು ಮಾಡ್ಕೊಂಡು ಅಂತ. ಅಲ್ಲ, ಕರೆಕ್ಟ್. ಬಟ್ ಮೆಟೀರಿಯಲ್ ಜಾಸ್ತಿ ಐತಲ್ಲ? ನನಗೆ ಗೊತ್ತಿಲ್ಲ ಸರ್. ಓಕೆ, ಸ್ವಲ್ಪ ಇದೆ. ನಾವ್ ಲೈನ್ ಮ್ಯಾನ್ ಅಪ್ಪ ನಂಗೂ ಕೇಳ್ದೆ ಬಂದೆ, ಏನ್ ಸರ್ ಇಲ್ಲಿ ಈ ತರ ಇಷ್ಟೊತ್ತು ಏನಂತ. ಇಲ್ಲಪ್ಪ ಲೈನ್ ಮ್ಯಾನ್ ಅಂದ್ರು, ಅವ್ರು ಗೊತ್ತಿರೋರು ಅಂದ್ರು. ಸರಿ ಆಯ್ತಪ್ಪ, ನನ್ಗೇನ್ ಬಾಡಿಗೆ ಎಷ್ಟು ಅಂದ. ನೀವು ಯಾವಾಗಲೂ ನೋಡಿಲ್ವಾ ಶ್ರೀನಿವಾಸ್ ಅವ್ರನ್ನ? ಫಸ್ಟ್ ಟೈಮ್ ನೋಡ್ತಾರದ? ನೀವು ಇರೋದಲ್ಲಿ ಮನೆಯಲ್ಲಿ? ಕೂಲಿಗೆಟ್ಟು ಅಡ್ರೆಸ್ ನಮ್ದು. ಇವಾಗ ಇರೋದು ಸುಭಾಷ್ ನಗರದಲ್ಲಿ. ಓಕೆ, ನೀವು ಕೂಡ್ಲಿಗೇಟ್ ಅವರು ಬಂದು ಕರೆದ್ರು? ಆನ್ ದಿ ವೇಲ್ ಬರ್ತಾ ಇದೆ, ಕರೆದ್ರು ಅಷ್ಟೇ. ಸರಿನಾ? ಅದಾಗ ನಾನು ಬಂದೆ ಅಷ್ಟೇ. ಓಕೆ, ನಿಮಗೆ ಪರಿಚಯ ಏನಿಲ್ಲ? ಪರಿಚಯ ಇದ್ರೆ ನಾನು ಬೈ ಚಾನ್ಸ್ ಕಲ್ತಾನ ಮಾಡಿ ಏನಲ್ಲಿ ಬಂದಿದ್ದಾರೆ. ಇಲ್ಲ ಒಂದ್ ಮಾತು ಹೇಳ್ತಾ ಇದ್ದೀನಿ. ಹೇಳಿ.
ಇಲ್ದು ಓಡೋಕೆ ಎಷ್ಟು ನನಗೆ ಇಲ್ಲ, ಹಿಡಿದು ಓಡೋಗ್ತಾ ಇದೀರ ಅಂತಾನು ನಾನು ಹೇಳ್ತಾ ಇಲ್ಲ. ಹೇಳ್ತಾರೆ ಸರ್ ನೀವು ಪಾಪ ಪ್ರಾಮಾಣಿಕವಾಗಿ ಕೂತಿದ್ದೀರಾ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಓಕೆನಾ? ತಪ್ಪು ಮಾಡಿದ್ರೆ ನಾನು ಗಾಬರಿ ಬಿಡಬೇಕು ಅಲ್ಲ. ನಿಮ್ದೇನ್ ತಪ್ಪಿಲ್ಲ. ನೀವು ಸರ್ ನೀವು ಒಂದು ಸಾಮಾನ್ಯರು, ಪಾಪ ಬಾಡಿಗೆ ಸಿಕ್ತು ಅಂತ ನೀವು ಬಂದಿದ್ದೀರಾ, ನಿಮ್ ತಪ್ಪೇನಿಲ್ಲ. ಓಕೆನಾ? ಥ್ಯಾಂಕ್ ಯು ಸಹಕಾರ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್, ಒಳ್ಳೇದಾಗ್ಲಿ. ಇವತ್ತು ನಾವು ಹೊಂಗಸಂದ್ರ ACS ಲೇಔಟ್ B ಬ್ಲಾಕ್ ಹತ್ರ ಇದ್ದೀವಿ. ಈ B ಬ್ಲಾಕ್ ಅಲ್ಲಿ ಕೇವಲ ಇಷ್ಟೇ ಮೆಟೀರಿಯಲ್ ಅಂದರೆ ನಿಜವಾಗ್ಲೂ ಅಲ್ಲ. ನೀವು ಮುಂದೆ ಹೋದರೆ RCC ಪೋಲ್ಗಳು, PCC ಪೋಲ್ಗಳು, ಸ್ಪನ್ ಪೋಲ್ಗಳು ಇಷ್ಟೂ ಇದೆ. ಒಂದು ಸ್ಟೋರಲ್ಲಿ ಇರಬೇಕಾದಂಥ ಅಥವಾ ಸಂಬಂಧಪಟ್ಟಂತಹ ಶಾಖೆಯಲ್ಲಿ ಇರಬೇಕಾದಂತಹ ವಸ್ತುಗಳು ಆದಿ ಬೀದಿಲಿ ಯಾಕಿದೆ ಒಂದು ಗೊತ್ತಾಗ್ತಿಲ್ಲ. ಇವಾಗ ಶ್ರೀನಿವಾಸ್ ಅವರು ಬಂದರು, ಹೋದರು, ಎಲ್ಲಿಗೋದ್ರು, ಯಾಕೆ ಹೋದ್ರು ಏನೂ ಗೊತ್ತಿಲ್ಲ. ತುಂಬ ಕೇಳ್ಕೊಂಡ್ರು, ದಯವಿಟ್ಟು ಆಫ್ ಮಾಡಿ ಕ್ಯಾಮ್ರಾನ ಅಂತ. ನಾವು ಹೇಳಿದ್ವಿ ಕ್ಯಾಮ್ರಾ ಆಫ್ ಮಾಡೋಕ್ಕಾಗಲ್ಲ ಅಂತ. ಅವರು ಧಿಕ್ಕರಿಸಿ ಹೋಗಿದ್ದಾರೆ ಅವ್ರ ಗಾಡಿ ತಗೊಂಡು. ಹೋಗಲಿ, ವಿಜಿಲೆನ್ಸ್ ಅವ್ರನ್ನ ಕರೆಸ್ತಾ ಇದ್ದೀವಿ. ವಿಜಿಲೆನ್ಸ್ ಅವರು ಬರಲಿ, ಬಂದ ಮೇಲೆ ಸಂಬಂಧಪಟ್ಟವರು ಇದು ಇಲಾಖೆಯ ವಸ್ತುಗಳಾಗಿದ್ದರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ.